ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದಲೇ ಸ್ಪರ್ಧೆ ಮಾಡುವೆ ಎಂದು ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಮೂಲಕ ಮಾಜಿ ಮುಖ್ಯಮಂತ್ರಿಯೊಬ್ಬರ ಕ್ಷೇತ್ರ ಆಯ್ಕೆಯ ಗೊಂದಲಕ್ಕೆ ತೆರೆ ಬಿದ್ದಿದೆ. ಈ ಮೂಲಕ ಆ ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡ ಕೆಎಚ್ ಮುನಿಯಪ್ಪ ಅವರ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ನಾನು ಕೋಲಾರದಿಂದ ಸ್ಪರ್ಧೆ ಮಾಡುವುದಿಲ್ಲ ಅಂತ ಕೆಲವರು ಅಪಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯರಿಗೆ ಕ್ಷೇತ್ರ ಇಲ್ಲ ಎಂದು ಟೀಕಿಸಿದ್ರು. ಆದರೆ ನನಗೆ ವರುಣ, ಬಾದಾಮಿ, ಕೋಲಾರ ಜನರು ಕರೀತಿದ್ದಾರೆ. ಈಗ ನಾನು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೇನೆ. ನಿಮ್ಮ ಪ್ರೀತಿ ಅಭಿಮಾನವನ್ನು ನಾನು ತಿರಸ್ಕರಿಸಲು ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕನಾಗಿದ್ದೆ, 5 ಬಾರಿ ಗೆದ್ದಿದ್ದೆ. 2 ಬಾರಿ ವರುಣಾ ಕ್ಷೇತ್ರದಿಂದ ಗೆದ್ದಿದ್ದೆ. ಒಮ್ಮೆ ಬಾದಾಮಿ ಕ್ಷೇತ್ರದಿಂದ ಗೆದ್ದಿದ್ದೀನಿ. ಕೆಲವು ದಿನಗಳ ಹಿಂದೆ ಕೋಲಾರಕ್ಕೆ ಬಂದಿದ್ದೆ. ಕೋಲಾರಕ್ಕೆ ಬಂದು ಕೆಲವು ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಅಲ್ಲಿ ಹೋಗಿ ಭೇಟಿ ಮಾಡಿ, ಅಲ್ಲಿರ್ತಕ್ಕಂಥ ಗುರುಗಳಿಗೆ ಭೇಟಿ ಮಾಡಿ ಅವ್ರಿಗೆಲ್ರಿಗೂ ಕೂಡ ನಮಸ್ಕಾರ ಹೇಳಿ ಕೆಲವು ಊರುಗಳಿಗೂ ಕೂಡ ಹೋಗಿದ್ದೆ. ನಾನು ಎಲ್ಲ ಕಡೆ ನೀವು ಬರಬೇಕು, ಕೋಲಾರ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಪಕ್ಷಕ್ಕೆ ಹಾಗೂ ಜನರಿಗೆ ಕಳೆದ 15 ವರ್ಷದಿಂದ ಸಿದ್ದರಾಮಯ್ಯ ಕೈಕೊಟ್ಟಿದ್ದಾರೆ ಎಂದು ಸಚಿವ ಸುನಿಲ್ ಕುಮಾರ್ ವ್ಯಂಗ್ಯ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಮಾಡಿರುವ ಜೆಡಿಎಸ್ ಪಕ್ಷಕ್ಕೂ ಕೈಕೊಟ್ಟರು. ವರುಣಾ ಕ್ಷೇತ್ರದ ಜನ ಪಾರಂಪರಿಕವಾಗಿ ಗೆಲ್ಲಿಸುತ್ತಿದ್ರು, ಅವರಿಗೂ 2013ರಲ್ಲಿ ಕೈಕೊಟ್ಟರು. ಬಾದಾಮಿ ಕ್ಷೇತ್ರದಲ್ಲೂ ಮತದಾರರಿಗೆ ಕೈಕೊಟ್ಟರು. ಇದೀಗ ಕೋಲಾರದಲ್ಲಿ ಸ್ಪರ್ಧೆ ಮಾಡಲು ಹೊರಟಿದ್ದಾರೆ. ಅವರಿಗೆ ಕೋಲಾರದ ಜನರು ಕೈ ಕೊಡಬೇಕು ಅಂತ ಹೇಳಿದ್ದಾರೆ. ಕೋಲಾರಕ್ಕೆ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೋಲಾರದ ಜನ ಅವರಿಗೆ ಕೈ ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಪ್ರತಿ ಬಾರಿಯೂ ಕ್ಷೇತ್ರಗಳನ್ನು ಬದಲಾಯಿಸ್ತಾ ಜನರಿಂದ ತಿರಸ್ಕೃತರಾಗಿರುವಂಥ, ಜನರಿಂದ ದೂರ ಆಗಿರುವಂಥ ಸಿದ್ದರಾಮಯ್ಯ ಇವತ್ತು ಹೊಸ ಪ್ರಯೋಗಕ್ಕೆ ಕೋಲಾರಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತ ಇದರಲ್ಲಿ ಯಶಸ್ಸನ್ನು ಗಳಿಸೋದಿಲ್ಲ. ಕೋಲಾರದಿಂದಲೇ ಸ್ಪರ್ಧೆ ಮಾಡುವುದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಹಿನ್ನೆಲೆ ನ್ಯೂಸ್ 18ಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವರ್ತೂರು ಪ್ರಕಾಶ್ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸ್ಪರ್ಧೆ ಸ್ವಾಗತ ಮಾಡ್ತೇನೆ. ಕೋಲಾರದಲ್ಲಿ ಜನರು ಅಭಿವೃದ್ಧಿ ಆಧಾರದಲ್ಲಿ ಮತ ನೀಡೋದು. ಚಾಮುಂಡೇಶ್ವರಿಯಲ್ಲಿ ಸೋಲು, ಬಾದಾಮಿಯಲ್ಲಿ ಕಡಿಮೆ ಅಂತರದ ಗೆಲುವು ಸಾಧಿಸಿದ್ದು ಯಾರೂ ಮರೆತಿಲ್ಲ. ಕೋಲಾರ ವಿಧಾನಸಭಾ ಕ್ಷೇತ್ರದ ವಿಚಾರ ಇನ್ನೂ ಅವರಿಗೆ ಗೊತ್ತಿಲ್ಲ. ಗ್ರೌಂಡ್ ರಿಯಾಲಿಟಿ ಇಲ್ಲದೆ ಯಾರದ್ದೋ ಮಾತು ಕೇಳಿ ಸ್ಪರ್ಧೆಗೆ ಒಪ್ಪಿದ್ದಾರೆ. ಆದರೆ ಕೋಲಾರದಲ್ಲಿ ನಮ್ಮ ಪ್ರಚಾರಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ನನ್ನ ಗೆಲುವು ನಿಶ್ಚಿತ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸ್ಪರ್ಧೆ ವಿರುದ್ಧ ಮುಂದಿನ ರೂಪುರೇಷೆಯನ್ನ ಬಿಜೆಪಿ ಪಕ್ಷದ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಕೋಲಾರದ ನಿವಾಸದಲ್ಲಿ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಕ್ಷೇತ್ರದ ಅಭಿವೃದ್ಧಿ ಅದು ಆಧಾರದ ಮೇಲೆ ಮತ ಕೊಡ್ತಕ್ಕಂಥದ್ದು ಜನ. ಕಳೆದ 10 ವರ್ಷಗಳು ನಾನು ಮಾಡಿರ್ತಕ್ಕಂಥ ಸೇವೆ, ಸಿದ್ದರಾಮಯ್ಯನವರು ಚಾಮುಂಡಿ ಕ್ಷೇತ್ರದಲ್ಲಿ ಪಡೆದಂಥ ಮತಗಳು ಎಷ್ಟು ಅಂತರದಲ್ಲಿ ಸೋತರು, ಬಾದಾಮಿ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಗೆದ್ದರು, ಎಲ್ಲ ಕೂಡ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಯಾರ್ದೋ ಮಾತು ಕೇಳಿ ಸ್ಪರ್ಧೆ ಮಾಡಿದ್ದಾರೆ. ಜನರು ಇದಕ್ಕೆ ತಕ್ಕವಾದ ಉತ್ತರನ ಕೊಡ್ತಾರೆ. ನಮ್ಮ ಸಮಾಜದ ಮುಖಂಡರು. ಇನ್ನು ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೂ ಮುನ್ನ ಹೈಕಮಾಂಡ್ ಸಿದ್ದು ಸ್ಪರ್ಧೆ ಬಗ್ಗೆ ಮೊದಲು ನಿರ್ಧರಿಸಲಿ ಅಂತ ಹೇಳಿದ್ದಾರೆ. ಒಂದು ಸಿಸ್ಟಮ್ ಇದೆ. ಪ್ರದೇಶ್ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಇವೆಲ್ಲವೂ ಕೂಡ ಒಂದು ಪ್ರೋಸೆಸ್ ಅಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಬಹುದು, ಸಿಎಲ್ಪಿ ನಾಯಕರಾಗಬಹುದು. ಈ ಪ್ರೋಸೆಸ್ ಮುಖಾಂತರನೇ ಆಯ್ಕೆ ಆಗ್ಬೇಕು. ನೀವು ಆಯ್ಕೆ ಆಗಿ ಇಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ನಿಮಗೆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಕೊನೆಗೂ ಸಿದ್ದರಾಮಯ್ಯ ಒಂದು ಕ್ಷೇತ್ರದಲ್ಲಿ ನಿಲ್ಲೋದಾಗಿ ಘೋಷಿಸಿದ್ದಾರೆ. ಒಬ್ಬ ಮಾಜಿ ಸಿಎಂ ಬಗ್ಗೆ ಬಿಜೆಪಿಯವರು ಮಾತನಾಡೋದು ಈಗ ತಪ್ಪು ಅಂದ್ರು. ಇನ್ನು ನಮ್ಮ ಅಭ್ಯರ್ಥಿ ಕೂಡ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ. ರಾಜ್ಯದಲ್ಲಿ 123 ಸೀಟ್ ಗೆಲ್ಲುವ ಗುರಿ ಕೋಲಾರದಿಂದಲೇ ಆರಂಭ ಮಾಡ್ತೇವೆ ಅಂತ ಎಚ್ಡಿಕೆ ಹೇಳಿದ್ದಾರೆ.
ನನಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದು ಅವ್ರು BJP ಅವರು ಕಾಂಗ್ರೆಸ್ BJP ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಅವೆಲ್ಲ ನಿಜ ಯಾರ್ಯಾರ ಕನಸು ಏನೇನು ಅಂತ ಹೇಳಿ ನನಗೆ ರಾಜ್ಯದ ಜನತೆಯ ಕನಸಿದೆಯಲ್ಲ ಅವ್ರ ಕನಸಿದ್ರೆ ನನಸು ಮಾಡೋಕ್ಕಾಗುತ್ತೆ ಅಂತ ನೋಡ್ತೀನಿ. ನನಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದು ಅವ್ರು BJP ಅವರು ಕಾಂಗ್ರೆಸ್ BJP ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಅವೆಲ್ಲ ನಿಜ ಯಾರ್ಯಾರ ಕನಸು ಏನೇನು. ಇನ್ನು ಸಿದ್ದು ನಿಜ ಕನಸು ಪುಸ್ತಕ ಬಿಡುಗಡೆಗೆ ಕೋರ್ಟ್ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಯಾರ್ಯಾರ ಕನಸು ಏನೇನಿದೆ ಅಂತ ಬಿಜೆಪಿ ಕಾಂಗ್ರೆಸ್ ಮಾತನಾಡಿಕೊಳ್ಳಲಿ ಅಂತ ಹೇಳಿದರು. ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು, ಅವ್ರು ಕೋಲಾರದಲ್ಲಿ ನಿಲ್ಲೋದಕ್ಕೆ ನನ್ನ ಸ್ವಾಗತ ಇದೆ. ಎಂಟೈರ್ ಕೋಲಾರ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗಲಾದರೂ ಹೇಳಿದ್ದಾರೆ. ಎತ್ತಿನೊಳ್ಳೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ವರ್ಷದಲ್ಲಿ ಎತ್ತಿನೊಳ್ಳೆ ನೀರು ಕೊಡ್ತೀವಿ ಅಂತಿದ್ರು. 5 ವರ್ಷ ಸರ್ಕಾರ ಇದ್ದು ನೀರೇ ಕೊಡಲಿಲ್ಲ. ಈಗ ಮಜ್ಜಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ನಂಬ್ತಾರೆ ಯಾರಾದರೂ? ಅದರಿಂದ ಈಗ ಅಲ್ಲಿ ಪಾಪ ಚುನಾವಣೆಗೆ ಬಂದಿದ್ದಾರೆ, ಕೊನೆ ಚುನಾವಣೆ ಇದಾದಮೇಲೆ ಕೋಲಾರಕ್ಕೆ ಟಾಟಾ ಮಾಡ್ತಾರೆ, ಚುನಾವಣೆ ಆದಮೇಲೆ ಟಾಟಾ ಮಾಡ್ತಾರೆ, ಹೋಗ್ತಾರೆ. ಅಷ್ಟೇ ತಾನೇ ಆಗೋದು. ಅದು ಪಾಪ ಅವರು ಅವ್ರಿಗೆ ಸೇರಿದ್ದು. ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ. ಕೋಲಾರದಲ್ಲಿ ನಿಂತಿದ್ದಾರೆ, ನಮ್ಮ ಅಭ್ಯರ್ಥಿನೂ ಇದ್ದಾರೆ. ಸಿದ್ದು ನಿಜ ಕನಸುಗಳು ಪುಸ್ತಕ ಬಿಡುಗಡೆ ಸಿಟಿ ಸಿವಿಲ್ ಕೋರ್ಟ್ ತಡೆ ನೀಡಿದೆ. ಇಂದು ಮಧ್ಯಾಹ್ನ ಬೆಂಗಳೂರಿನ ಪುರಭವನದಲ್ಲಿ ಸಿದ್ದು ನಿಜ ಕನಸುಗಳು ಸಂಪುಟ 1 ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಪುಸ್ತಕವನ್ನು ಬಿಡುಗಡೆಗೊಳಿಸಬೇಕಿತ್ತು. ಪುಸ್ತಕ ಬಿಡುಗಡೆ ವಿಚಾರದ ಚರ್ಚೆ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೋರ್ಟ್ ಮೊರೆ ಹೋಗಿ ತಡೆ ನೀಡುವಂತೆ ಮನವಿ ಮಾಡಿದರು. ಈ ಮನವಿಯನ್ನು ಪುರಸ್ಕರಿಸಿದ ನಗರದ ಸಿಟಿ ಸಿವಿಲ್ ಕೋರ್ಟ್ ಪುಸ್ತಕ ಬಿಡುಗಡೆಗೆ ತಡೆ ನೀಡಿದೆ. ಪುಸ್ತಕ ಬಿಡುಗಡೆ ಮಾರಾಟ ಮಾತ್ರವಲ್ಲದೆ ಮಾಧ್ಯಮ ಪ್ರಸಾರಕ್ಕೆ ಕೋರ್ಟ್ ತಡೆಯಾಜ್ಞೆ ನೀಡಿ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 9ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಬಿಜೆಪಿ ನಾಯಕರು ಸಿದ್ದು ನಿಜ ಕನಸುಗಳು ಪುಸ್ತಕ ಬಿಡುಗಡೆ ಮಾಡ್ತಾರೆ ಎಂಬ ಸುದ್ದಿ ತಿಳಿತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಟೌನ್ ಹಾಲ್ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಕೋರ್ಟ್ ತಡೆಯಾಜ್ಞೆ ನೀಡಿದೆ, ಆದ್ದರಿಂದ ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಪುಸ್ತಕದಲ್ಲಿ ಏನಿದೆ? ಸುಳ್ಳು ವದಂತಿಗಳಿದೆ. ಒಬ್ರು ಸಚಿವರಾಗಿ ಒಂದು ರೆಸ್ಪಾನ್ಸಿವ್ ಜವಾಬ್ದಾರಿಯುತ ಪೊಸಿಷನ್ ನಿಂತ್ಕೊಂಡು ಇಂತಹ ಒಂದು ಪುಸ್ತಕನ ರಿಲೀಸ್ ಮಾಡಕ್ ಬರ್ತಿದ್ದಾರೆ ಅಂದ್ರೆ ನನಗೆ ಯಾಕೋ ಬಿಜೆಪಿಯಲ್ಲಿರುವ ಡೆಸ್ಪರೇಷನ್ ಅನ್ಸುತ್ತೆ. ಎಲೆಕ್ಷನ್ ಬರ್ತಿದೆ, ಗೆಲ್ಲೋದಕ್ಕೆ ಆಗೋದಿಲ್ಲ. ಧೈರ್ಯ ಇದ್ರೆ ಸರ್ ನಿಯತ್ತಾಗಿ ಎಲೆಕ್ಷನ್ ಗೆಲ್ಲಿ, ಒಪ್ಕೊಳ್ಳೋಣ. ಇಂತಹ ಚೀಪ್ ಟ್ರಿಕ್ಸ್ ಯಾಕೆ ಮಾಡ್ತಿದ್ದಾರೆ? ಒಬ್ರು ಲೀಡರ್ ವಿರುದ್ಧ ತಪ್ಪು ವದಂತಿಗಳನ್ನ ಯಾಕೆ ಹಾಕ್ತಿದ್ದಾರೆ? ಎರಡನೇದು, ಅವ್ರು ಯಾರು? ರೋಹಿತ್ ಚಕ್ರತೀರ್ಥ. ಆ ಮನುಷ್ಯ ನಮ್ಮ ರಾಷ್ಟ್ರಕವಿ ಕುವೆಂಪು, ನಮ್ಮ ಕರ್ನಾಟಕದ ಹೆಮ್ಮೆ. ಅವರು ಅವರ ವಿರುದ್ಧ ಕೆಟ್ಟದಾಗಿ ಪೊಯಂನ ಎಲ್ಲ ಶೇರ್ ಮಾಡಿದ್ರು. ಅಂಥವ್ರನ್ನ ಕರೆಸಿ ಬುಕ್ ರಿಲೀಸ್ ಮಾಡ್ತಿದಾರಲ್ಲ, ಈ ಒಂದು ಪ್ರೋಗ್ರಾಮ್ಗೆ ಆ ಒಂದು ಇಂಪಾರ್ಟೆನ್ಸ್ ಆದ್ರೂ ಕೊಡ್ಬೇಕಾ? ಅಶ್ವಥ್ ನಾರಾಯಣ ಅವರು ಬರ್ಬೋದಾ ಇಲ್ಲಿಗೆ? ಅದು ಸರಿ. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಈ ಬಾರಿಯೂ ಸಾವಿರಾರು ರೈತರ ಸಾಲ ಮನ್ನಾ ಮಾಡುವುದಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ದಾರೆ. ಕಲಬುರಗಿಯ ಖಜೂರಿ ಗ್ರಾಮದಲ್ಲಿ ಪಂಚರತ್ನ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಳಂದ ಕ್ಷೇತ್ರ ಸೇರಿದಂತೆ ಜಿಲ್ಲೆಯಾದ್ಯಂತ ಹಲವು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಶರಣಾಗಬಾರದು ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಪಕ್ಷಾಂತರ ಪರ್ವ ಶುರುವಾಗೋ ಸಾಧ್ಯತೆ ಜೋರಾಗಿದೆ. ಪಕ್ಷೇತರ ಶಾಸಕರಾಗಿ ಬಿಜೆಪಿಗೆ ಸಪೋರ್ಟ್ ಆಗಿರೋ ನಾಗೇಶ್ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ದಾರೆ. ಸದ್ಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ನಾಗೇಶ್ ಶೀಘ್ರವೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗೋ ಸಾಧ್ಯತೆ ಇದೆ. ಡಿಕೆಶಿ ಭೇಟಿ ಬಳಿಕ ಮಾತನಾಡಿರೋ ನಾಗೇಶ್, ನಾನು ಕಾಂಗ್ರೆಸ್ಗೆ ಬರೋದಾದ್ರೆ ಎಲ್ಲಿ ಸ್ಪರ್ಧೆ ಅಂತ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ, ಇಂತಹದ್ದೇ ಬೇಕು ಅಂತ ಹಠ ಹಿಡಿಯೋದಿಲ್ಲ ಅಂತ ನಾಗೇಶ್ ಹೇಳಿದರು. ಏನೋ ನಂದೇನೋ ಪ್ರಾಬ್ಲಮ್ ಇತ್ತು, ನಾನು ಕೆಪಿಸಿಸಿ ಅಧ್ಯಕ್ಷನ ಭೇಟಿ ಬಿಸಿ ಇದ್ದೀನಿ, ನೀವು ನಾಳೆ ನಾಡ್ದು ಬರ್ರಪ್ಪ ಅಂತಂದ್ರೆ ಇಲ್ಲಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಇನ್ನು ಟೈಮ್ ಇದೆ, ಕಾಲಾವಕಾಶ ಇದೆ. ಹಂಗೇನಾದರೂ ನಾನು ಕಾಂಗ್ರೆಸ್ ಬರೋದೇ ಆದರೆ ಅವ್ರ ಹೈಕಮಾಂಡ್ ನನ್ಗೆ ಎಲ್ಲಿ ಹೇಳ್ತಾರೋ ಅಲ್ಲಿ ನಾನು ನಿಂತ್ಕೊಂತೀನಿ. ಇಂಥ ಜಾಗ ಅಂತ ಏನು ನಾನು ಕೇಳೋಕೆ ಹೋಗೋದಿಲ್ಲ. ಇಲ್ಲ, ಇನ್ನು ಟೈಮ್ ಬಹಳ ಇದೆ, ಹೋಗಿ ಅದು ಅಂತ ಇಲ್ಲಿ ಅಂತ. ಸ್ಯಾಂಟ್ರೋ ರವಿ ವಿರುದ್ಧ ಐಟಿ, ಇಡಿ ಹಾಗೂ ಸಿಬಿಐಗೆ ದೂರು ನೀಡಲಾಗಿದೆ. ಬೆಂಗಳೂರಲ್ಲಿ ಒಡನಾಡಿ ಸಂಸ್ಥೆ ದೂರು ದಾಖಲಿಸಿದೆ. ಒಡನಾಡಿ ಸಂಸ್ಥೆಯ ಪರಶು ಹಾಗೂ ಸ್ಟ್ಯಾನ್ಲಿ ದೂರು ದಾಖಲಿಸಿದ್ದಾರೆ. ಸ್ಯಾಂಟ್ರೋ ರವಿ ಒಬ್ಬ ಗೂಂಡಾ ಆಕ್ಟ್ಗೆ ಒಳಗಾಗಿದ್ದ ವ್ಯಕ್ತಿ. ಹೆಣ್ಣು ಮಕ್ಕಳನ್ನು ಅಕ್ರಮವಾಗಿ ಬಳಸಿಕೊಂಡು ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದಾನೆ.
ಅಲ್ಲದೆ ಹಣ, ಐಷಾರಾಮಿ ಜೀವನದ ಆಸೆ ತೋರಿಸಿ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ದೂಡ್ತಿದ್ದಾನೆ. ಸ್ಯಾಂಟ್ರೋ ರವಿ ಯಾವುದೇ ನಿರ್ದಿಷ್ಟ ಕೆಲಸ ಮಾಡ್ತಿಲ್ಲ. ಈತನ ಜೊತೆ ಐಎಎಸ್, ಐಪಿಎಸ್ ಅಧಿಕಾರಿಗಳು ಶಾಮೀಲಾಗಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ. ಅಲ್ಲದೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಹಣ ಸಂಗ್ರಹಿಸಿ ಮನೆಯಲ್ಲಿ ದಾಸ್ತಾನು ಮಾಡಿದ್ದಾನೆ. ಬೆಂಗಳೂರು, ಮೈಸೂರಲ್ಲಿ ಅಕ್ರಮವಾಗಿ ನಿವೇಶನ, ಮನೆ ಸಂಪಾದನೆ ಮಾಡಿದ್ದಾನೆಂದು ಪೊಲೀಸ್ ಅಧಿಕಾರಿಗಳ ಜೊತೆ ನಡೆಸಿರೋ ವಾಟ್ಸ್ಆಪ್ ಚಾಟ್, ಕಾಲ್ ಸಮೇತ ದೂರು ದಾಖಲಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಡನಾಡಿ ಸಂಸ್ಥೆ ತಲೆ ಹಾಕೋದಿಲ್ಲ. ಅದು ಸ್ಪಷ್ಟವಾದಂಥ ನಿಲುವು ಒಡನಾಡಿಯಿಂದ. ಆದಾಗ್ಯೂ ಕೂಡ ಯಾರೆಲ್ಲ ಈ ಅಕ್ರಮದ ದಂಧೆಯಲ್ಲಿ ಅವರ ಕರಾಳ ಮುಖಗಳನ್ನು ತೋರಿಸ್ತಾ ಇದ್ದಾರೆ, ಅವರ ವಿರುದ್ಧ ಸಿಡಿದೇಳುವಂಥ ಒಂದು ಸಾರ್ವಜನಿಕ ವ್ಯಕ್ತಿಯಾಗಿ ಸಿಡಿದೇಳುವಂಥ ಒಂದು ಅಂಶವನ್ನು ಎದೆಯಲ್ಲಿಟ್ಕೊಂಡಿದ್ದೇವೆ. ಒಬ್ಬ ಮಾಮೂಲಿ ಪಿಂಪ್ ಆಗಿದ್ದಂಥವನು ಹೇಗೆ ಆಡಳಿತದ ಸುವ್ಯವಸ್ಥೆ ಒಳಗಡೆ ನುಸುಳ್ಕೊಳ್ತಾನೆ, ಇಡೀ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವನ್ನೇ ಅಲುಗಾಡಿಸ್ಬಿಡ್ತಾನೆ. ಯಾರನ್ನ ನಾವು ನಂಬ್ಕೊಂಡಿದ್ದೀವಿ ನ್ಯಾಯಕ್ಕೋಸ್ಕರ, ಮತ್ತು ತೊಂದರೆ ಆದಾಗ ಯಾರ ಹತ್ರ ಹೋಗಬೇಕಾಗಿದೆ, ಪ್ರತ್ಯೇಕವಾಗಿ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಇವರೆಲ್ಲರೂ ಕೂಡ ಒಬ್ಬ ಪಿಂಪ್ನ 1-to-1 ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ನಾಗರಿಕ ಜಗತ್ತು. ಸಿಎಂ ಬೊಮ್ಮಾಯಿ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಪಂಚಮಸಾಲಿಗಳಿಗೆ ಜನವರಿ 12ರ ಒಳಗೆ 2A ಮೀಸಲಾತಿ ಘೋಷಣೆ ಮಾಡಬೇಕು. ಗುರುವಾರದ ಒಳಗೆ ಸಿಎಂ ರಾಜ್ಯ ಪತ್ರ ಹೊರಡಿಸಬೇಕು. ಇಲ್ಲದಿದ್ದರೆ ಜನವರಿ 15ರಂದು ಸಿಎಂ ಮನೆ ಎದುರು ಹೋರಾಟ ಮಾಡ್ತೀವಿ ಅಂತ ಬಸವಜಯ ಮೃತ್ಯುಂಜಯ ಶ್ರೀ ಎಚ್ಚರಿಕೆ ನೀಡಿದ್ದಾರೆ. ಅಂದ್ರೆ ಗುರುವಾರದ ಒಳಗಾಗಿನೇ ನೀವು ಪಂಚಮಸಾಲಿ ಸಮಾಜಕ್ಕೆ ಆ 2A ಮೀಸಲಾತಿಯನ್ನು, ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಆ 2A ಒಳಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಒಳಗೊಂಡಂತಹ ಏನು ಮೀಸಲಾತಿಯನ್ನು ಯಾವ ಗ್ರೂಪಲ್ಲಿ ಮಾಡ್ತೀವಿ ಮಾಡಿ ನಿಮಗೆ ಬಿಟ್ಟಿದ್ದು, ಅದನ್ನು ಕೂಡಲೇ ನೀವು ಅಧಿಸೂಚನೆ ಹೊಡಿಸಿ ಎಷ್ಟು ಮೀಸಲಾತಿ ಪ್ರಮಾಣವನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಮಾಣದ ಸಂಖ್ಯೆಯನ್ನು ಗೊತ್ತು ಮಾಡಿ ಅದಕ್ಕೆ ರಾಜ್ಯ ಪತ್ರವನ್ನು ಹೊರಡಿಸುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಮತ್ತೊಮ್ಮೆ ನಾನು ಅನಿವಾರ್ಯವಾಗಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಜನವರಿ 13ನೇ ತಾರೀಕು ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಅವರ ಮನೆ ಮುಂದಲೇ ಮಾಡಲಿಕ್ಕೆ ತಯಾರು ಮಾಡಿಕೊಂಡಿನಿ. ಒಂದು ವೇಳೆ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬಾರದು ಎಂದು ಬಿಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ ಎಂದು ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರ್ ಆರೋಪ ಮಾಡಿದ್ದಾರೆ. ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಮಾತು ಕೊಟ್ಟಿದ್ರು, ಈಗ್ಯಾಕೆ ಉಲ್ಟಾ ಹೊಡಿತಿದ್ದಾರೆ? ತಮ್ಮ ಪುತ್ರನೇ ಸಿಎಂ ಆಗಬೇಕು ಅಂತ ಮೀಸಲಾತಿ ಕೊಡ್ತಿಲ್ಲ ಅಂತ ಕಾಶಪ್ಪನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಓಟಿಗಾಗಿ ತೆಂಗಿನಕಾಯಿ ಮೇಲೆ ಆಣೆ ಪ್ರಮಾಣ ಮಾಡಿಸಿಕೊಳ್ತಿದ್ದಾರಂತೆ. ಬೆಳಗಾವಿಯಲ್ಲಿ ತೆಂಗಿನಕಾಯಿ ಮೇಲೆ ಆಣೆ ಪ್ರಮಾಣ ಮಾಡಿಸಿ ಮಿಕ್ಸರ್ ಗ್ರೈಂಡರ್ ನೀಡುತ್ತಿದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬೆಳಗಾವಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾದ ಅಭಿವೃದ್ಧಿ ಮಾಡಿದ್ರೆ ಆಣೆ ಪ್ರಮಾಣ ಯಾಕೆ ಮಾಡಿಸ್ತಿದ್ರಿ? ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚೇಲಾಗಳು ಪ್ರತಿ ಮನೆಗೆ ತೆರಳಿ ಆಣೆ ಮಾಡಿಸ್ತಿದ್ದಾರೆ ಅಂತ ಜಾಧವ್ ಕಿಡಿಕಾರಿದ್ದಾರೆ. ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಅವ್ರ ಚೇಲಾಗಳು ಜನರ ಕಡೆಯಿಂದ ಆಣೆ ಮಾಡಬೇಕು, ನನಗೆ ಓಟ್ ಆಗಬೇಕು, ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ, ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ತರ ನೀಚ ಕೆಲಸಕ್ಕೆ, ಈ ತರ ಜನರು ಮೋಸ ಮಾಡುವಂತ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ. ಶಾಸಕಿಯವರೇ, ಮೊದಲು ಅಭಿವೃದ್ಧಿ ಮಾಡಿ, ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ. ಒಂದು 200-300 ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಹಾನಿ ಮಾಡಿಸ್ತೀರಾ? ನಿಮ್ಮಂತ ರಾಜಕೀಯಕ್ಕೆ ಇಂಥ ರಾಜಕೀಯ ಇಡೀ ಜಗತ್ತು. 2023ರ ಎಲೆಕ್ಷನ್ ಗೆಲ್ಲಲು ಹೊರಟಿರೋ ಜೆಡಿಎಸ್ಗೆ ತವರು ಹಾಸನದಲ್ಲೇ ಗೊಂದಲ ಮೂಡಿದೆ. ಹಾಸನದಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಹಾಸನದ 7 ಕ್ಷೇತ್ರಗಳ ಪೈಕಿ 6 ಸ್ಥಾನ ಗೆದ್ದಿದ್ದ ಜೆಡಿಎಸ್ಗೆ ಈಗ ಅಭ್ಯರ್ಥಿಗಳ ಚಿಂತೆ ಎದುರಾಗಿದೆ. ಹಾಸನ, ಅರಸೀಕೆರೆ, ಅರಕಲಗೂಡಲ್ಲಿ ಟಿಕೆಟ್ ಹಂಚಿಕೆ ಗೊಂದಲ ಇದ್ದು ಎಚ್ಡಿ ರೇವಣ್ಣ ಸ್ಪರ್ಧಿಸೋ ಕ್ಷೇತ್ರ ಕೂಡ ಬದಲಾಗೋ ನಿರೀಕ್ಷೆ ಇದೆ. ಜನವರಿ 17ರ ನಂತರ ಹಾಸನದ ಎಲ್ಲಾ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಲಿದೆ. ಟಿಕೆಟ್ ಗೊಂದಲದಿಂದಾಗಿ ಹಾಸನದಲ್ಲಿ ಪಂಚರತ್ನ ಯಾತ್ರೆಗೂ ಬ್ರೇಕ್ ಬಿದ್ದಿದೆಯಂತೆ. ಹಾಸನದಲ್ಲಿ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಮಗ ಸ್ವರೂಪ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆನ್ಲೈನ್ನಲ್ಲಿ ಆಫರ್ ಇದೆ ಅಂತ ಪ್ರಾಡಕ್ಟ್ ಬುಕ್ ಮಾಡೋ ಮುನ್ನ ಹುಷಾರಾಗಿರಿ. ಕೇವಲ 2700 ರೂಪಾಯಿಗೆ ಸ್ಯಾಮ್ಸಂಗ್ ಮೊಬೈಲ್, ಒಂದು ಬ್ಲೂಟೂತ್ ಇಯರ್ ಬಡ್ಸ್, ಪವರ್ ಬ್ಯಾಂಕ್ ನೀಡೋದಾಗಿ ಕಂಪನಿ ಒಂದು ಆಫರ್ ನೀಡಿತ್ತು. ಅದನ್ನ ನಂಬಿದ್ದ ಮಂಡ್ಯದ ಆಟೋ ಚಾಲಕ ಜಗನ್ನಾಥ್ ದುಡ್ಡು ಕೊಟ್ಟಿದ್ರು. ಬಂದ ಪಾರ್ಸೆಲ್ ಓಪನ್ ಮಾಡಿದ್ರೆ ಒಂದು ಟಾರ್ಚ್ ಹಾಗೂ ಚೈನಾ ಪವರ್ ಬ್ಯಾಂಕ್ ಇತ್ತಂತೆ. ಅದರಿಂದ ನ್ಯಾಪ್ಟೋಲ್ ಎಂಬ ಆನ್ಲೈನ್ ಶಾಪಿಂಗ್ ಕಂಪನಿ ವಿರುದ್ಧ ಜಗನ್ನಾಥ್ ದೂರು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಭಾಸ್ಕರ್ ರಾವ್ ಎದುರಲ್ಲೇ ಆಪ್ ಮುಖಂಡನ ರಂಪಾಟ ಮಾಡಿದ್ದಾರೆ.
ಆಪ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಭಾಸ್ಕರ್ ರಾವ್ ಸಮ್ಮುಖದಲ್ಲೇ ಆಪ್ ಮುಖಂಡ ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದ್ದಕ್ಕೆ ಆಪ್ ಮುಖಂಡ ಸಿಟ್ಟಿಗೆದ್ದಿದ್ರು. ನಾನು ಶಿವಮೊಗ್ಗ ನಗರ ಕ್ಷೇತ್ರದ ಆಕಾಂಕ್ಷಿ ಅಂತ ಬಂದ ಕೃಷ್ಣಪ್ಪ ಪಕ್ಷದಲ್ಲಿ ಗುಂಪುಗಾರಿಕೆ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ನಾನು ಒಬ್ಬ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿ, ನನಗೆ ಪತ್ರಿಕಾಗೋಷ್ಠಿ ಬಗ್ಗೆ ಮಾಹಿತಿ ಇಲ್ಲ. 5-6 ಕಡೆ ಹೋಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ, ಆದ್ರೂ ನನಗೆ ಗೌರವ ಕೊಟ್ಟಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇದೆಲ್ಲ ರಾಜಕಾರಣ ಅಲ್ಲ, ಇದಕ್ಕೆ ನೀವು 4 ಜನ ಸೇರಿಸ್ಕೊಂಡು. ಕಲಬುರಗಿಯಲ್ಲಿ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಹೋಗ್ತಿದ್ದ ಗೂಡ್ಸ್ ವಾಹನ ಪಲ್ಟಿ ಹೊಡೆದಿದೆ. ಅವಘಡದಲ್ಲಿ 10ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ. ಸಂಜೆ ಶಾಲೆ ಮುಗಿದ ಬಳಿಕ ಮಕ್ಕಳಿಗೆ ಊರಿಗೆ ಹೋಗಲು ಬಸ್ ಇರಲಿಲ್ಲ. ಹೀಗಾಗಿ ಅವರೆಲ್ಲ ಗೂಡ್ಸ್ ವಾಹನ ಹತ್ತಿದ್ರು. ಮಹಂಗಾವ್ನಿಂದ ಹೋಗುವಾಗ ಕಮಲಾಪುರ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿ ಹೊಡೆದಿದೆ. ಗಾಯಾಳು ಮಕ್ಕಳನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 3 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ಈ ವರ್ಷ ಸುಮಾರು 200 ಜನ ಕುಸ್ತಿಪಟುಗಳು ಈ ಕುಸ್ತಿಯಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಹೈದರಾಬಾದಿಂದ, ಲಾತೂರಿಂದ, ವಿಜಯಪುರ, ಗುಲ್ಬರ್ಗ, ಭಾಲ್ಕಿ, ಉದ್ಗೀರ್, ಸುಮಾರು ಆಲ್ ಓವರ್ ಇಂಡಿಯಾಲಿಂದ ಎಲ್ಲ ಕುಸ್ತಿಪಟುಗಳು ಬಂದಿದ್ದಾರೆ. ಸುಮಾರು 200 ಜನ ಕ್ರೀಡಾಪಟುಗಳು ಬಂದಿದ್ದಾರೆ. ಮತ್ತೆ ನಾನು ಗೊಂದಲಗಳ ನಡುವೆ ಚಾಮರಾಜನಗರ ಜಿಲ್ಲೆಯ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಜಾತ್ರೆಯ ಪಂತಿಕ್ ಸೇವೆ ನಡೆಯಿತು. ಘನನೀಲಿ ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿದ್ದರು. ಜಾತ್ರೆಯಲ್ಲಿ ಪ್ರಾಣಿ ಬಲಿ ನಿಷೇಧ ಇರೋದ್ರಿಂದ ಪ್ರಾಣಿ ಪಕ್ಷಿಗಳ ಸಾಗಾಣಿಕೆ ತಡೆಗಟ್ಟಲು ಚೆಕ್ಪೋಸ್ಟ್ಗಳಲ್ಲಿ ಬಿಗಿ ತಪಾಸಣೆ ನಡೆಸಲಾಯಿತು. ಆದರೂ ಭಕ್ತರು ಮಾಂಸಾಹಾರ ತಯಾರಿಸಿ ದೇವರಿಗೆ ಎಡೆ ಇಟ್ಟು ನೆಂಟರನ್ನು ಆಹ್ವಾನಿಸಿ ಪಂಥಿ ಸೇವೆ ನಡೆಸಿದ್ರು. ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ ಸರ್. ನಾವು ಇಲ್ಲಿ ಮಾಮೂಲಿ ಅರ್ಕೆ ಒಪ್ಕೊಂಡಿರ್ತೀವಿ, ಅದು ಆಚಾರ ಪದ್ಧತಿಗಳು ಏನಾದ್ರು ಅದನ್ನ ಮಾಡ್ತೀವಿ. ಅದು ಅರ್ಕೆ ಒಪ್ಕೊಂಬರಿನ 1 ವರ್ಷ 2 ವರ್ಷ ಅಂತ ಬಿಟ್ಕೊಂಡಿರ್ತೀವಿ. ಇಲ್ಲಿಗೆ ಅಂತ 4 ಜನಕ್ಕೆ ಅನ್ನದಾನ ಮಾಡಬೇಕು ಅಂತ ಮಾಡಿರ್ತೀವಿ. ಬಂದು ಅದನ್ನ ಮಾಡಿ ನಾವು ಅನ್ನದಾನ ಮಾಡಿ ಸರ್ಕಾರ ಅನುಮತಿ ಮಾಡ್ಕೊಡ್ಬೇಕು. ನಮ್ಗೆ ಕುಯ್ಬಾರ್ದು ಅಂತ ನಿಷೇಧ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಅದನ್ನ ನಾವು ಅದನ್ನ ಪಾಲಿಸ್ಬೇಕಲ್ಲ ಸರ್. ಅದನ್ನ ಮಾಡ್ತಾ ಇಲ್ಲ ಈ ವರ್ಷ. ಮುಂದಿನ ವರ್ಷದಿಂದ ಅದನ್ನ ಮಾಡಕ್ಕೆ ನಮ್ಗೆ. ಕೊಪ್ಪಳದ ಗವಿಮಠ ಜಾತ್ರೆ 2ನೇ ದಿನವೂ ಮುಂದುವರೆದಿದೆ. ಚಿಕ್ಕೇನಕೊಪ್ಪದ ಶ್ರೀ ಶಿವಶಾಂತ ವೀರ ಶರಣರು ಗವಿಮಠದ ಮಹದ್ವಾರದಿಂದ ಹೂವಿನ ಹಾಸಿಗೆ ಮೇಲೆ ದೀರ್ಘದಂಡ ನಮಸ್ಕಾರ ಹಾಕಿದರು. 2ನೇ ದಿನವೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಜಾತ್ರೆಗೆ ಆಗಮಿಸಿದರು. ಮಾಲಾತಿ ಖೇಣಿಯವರ ಸ್ಮರಣಾರ್ಥವಾಗಿ ಬೀದರ್ನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಪಂದ್ಯಾವಳಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಹಾಗೂ ಗೀತಾ ಶಿವರಾಜ್ಕುಮಾರ್ ಚಾಲನೆ ನೀಡಿದ್ದಾರೆ. ಬೀದರ್ ತಾಲೂಕಿನ ಕಮಠಾಣ ಗ್ರಾಮದ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ದಕ್ಷಿಣದ ಮಾಜಿ ಶಾಸಕ ಅಶೋಕ್ ಕೇಣಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಈಶ್ವರ್ ಖಂಡ್ರೆ ಸೇರಿದಂತೆ 106 ಕ್ರೀಡಾಪಟುಗಳು ಭಾಗ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.